Hello friends, welcome back to my channel Vlogs of Swati Kiran. ಆಕ್ಚುಲಿ ಈ ಬ್ಲಾಗ್ ನಾನು ತೆಗ್ದಿದ್ದಕ್ಕೆ ಒಂದು ಸ್ಟೋರಿ ಇದೆ, ಹೇಳ್ತೀನಿ ಬನ್ನಿ. ದೀಪಾವಳಿಗೆ ಸ್ಯಾರಿ ಯಾವ್ದಾದ್ರು ಸ್ಟಿಚ್ ಮಾಡ್ಸಕ್ ಕೊಡೋಣ ಬ್ಲೌಸು ಅಂತ ಹೇಳಿ ಬೀರು ತೆಗ್ದಾಗ ಇಷ್ಟಕ್ಕೂ ಒಂದು ಸ್ಯಾರಿ ನನ್ನ ಕಣ್ಣಿಗೆ ಕಾಣಿಸ್ತು. ಅಂದ್ರೆ ಇದೆಲ್ಲಾನು ಕೂಡ ನನ್ನ ಒಂದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ಸರಿ, ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಯಾವ ತರ ಕಲರ್ ಕಾಂಬಿನೇಷನ್ಸ್ ನನ್ನ ಹತ್ರ ಇದೆ, ಅದು ಉಟ್ಕೊಂಡಾಗ ಹೇಗೆ ಕಾಣುತ್ತೆ ಆ ಕಲರ್ ಕಾಂಬಿನೇಷನ್ಸ್ ಅನ್ನೋದ್ರ ಪಿಕ್ಕು ನಾನು ಸೈಡಲ್ಲಿ ಕೊಡ್ತೀನಿ ನೋಡಿ. ಸೊ ಅಷ್ಟೇ, ಒಂದು ಕಲರ್ ಕಾಂಬಿನೇಷನ್ಸ್ ಹೆಂಗಿರುತ್ತೆ ಅನ್ನೋ ಒಂದು ಐಡಿಯಾ ನಿಮಗೂ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ನೀವು ಕೂಡ ನೋಡಿ. ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ವಿಡಿಯೋಗೆ ಹೋಗೋಣ. ಆ್ಯಕ್ಚುಲಿ ಏನು ಅಂದರೆ, ನನ್ನ ಸ್ಯಾರೀಸ್ ಎಲ್ಲಾನು ಕೂಡ ನಾನು ಈ ಥರ ಒಂದು ಜಿಪ್ ಲಾಕ್ ಕವರ್ಸಲ್ಲಿ ಹಾಕಿ ಇಟ್ಟಿರ್ತೀನಿ ನೋಡಿ. ಸ್ಯಾರಿ ಮತ್ತು ಬ್ಲೌಸು ಈ ಥರ ಜಿಪ್ ಲಾಕ್ ಬ್ಯಾಗಲ್ಲಿ ಹಾಕಿಟ್ಟಿರ್ತೀನಿ. ಅದು ಯಾವುದಕ್ಕೋಸ್ಕರ ಅಂದರೆ, ಇವಾಗ ನಾವು ಅಂಗಡಿಲಿ ಸ್ಯಾರೀಸ್ ತೊಗೊತೀವಲ್ಲ, ಅವ್ರು ಏನು ಮಾಡ್ತಾರೆ, ಒಂದು ಕವರ್ ಒಳಗೆ ಹಾಕಿ ಬಾಕ್ಸಲ್ಲಿ ಹಾಕಿ ಇಟ್ಟಿರ್ತಾರೆ. ಸೊ ಅದು ಎಷ್ಟು ದಿವಸ ಆದರೂ ಕೂಡ ಅದರ ಒಂದು ಶೈನಿಂಗ್ ಅನ್ನೋದು ಕಮ್ಮಿ ಆಗೋದಿಲ್ಲ, ಹೊಸ ಸೀರೆ ಇದ್ದಾಗೆ ಇರುತ್ತೆ ಅನ್ನೋದು ಕಾನ್ಸೆಪ್ಟು. ಸೊ ಅದಕ್ಕೋಸ್ಕರ ನಾನು ಕೂಡ ಈ ಥರ ನಂದೆಲ್ಲ ಸ್ಯಾರೀಸ್ಗೂ ಕೂಡ ಹಾಕಿ ಇಟ್ಟಿದ್ದೀನಿ. ಈ ಥರ ಕವರ್ಸ್ ನಿಮಗೆ ಆಲ್ಮೋಸ್ಟ್ ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ಕೂಡ ಅವೈಲಬಲ್ ಇರುತ್ತೆ. ನಾನು ನಮ್ಮ ಶಾಪಲ್ಲಿ ಯಾವುದೋ ಒಂದು ಇದಕ್ಕೆ ಬಂದಿದ್ದನ್ನ ಸ್ಟೋರ್ ಮಾಡಿಟ್ಟಿದ್ದು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಬನ್ನಿ ನನ್ನ ಸ್ಯಾರಿ ಕಲೆಕ್ಷನ್ಸ್. ಫಸ್ಟ್ ಸ್ಯಾರಿ ಅಂದರೆ ಇದು ನನ್ನ ಮದುವೆಗೆ ಮುಂಚೆ, ಅಂದರೆ ಮದುವೆಗೆ ಮುಂಚೆ ಆಲ್ಮೋಸ್ಟ್ ಒಂದು 3 ಸ್ಯಾರೀಸ್ ನನ್ನ ಹತ್ರ ಇತ್ತು. ಸೊ ಮದುವೆಗೆ ಮುಂಚೆ ತೆಗೆದಿದ್ದು ಇದು ಬಂದ್ಬಿಟ್ಟು ಹೆಂಗೆ ಅಂದರೆ, ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವ, ಆವಾಗ ವರಮಹಾಲಕ್ಷ್ಮಿಗೆ ಉಡಿಸ್ತಾ ಇದ್ದಿದ್ದ ಸೀರೆ ಎಲ್ಲ ನಮ್ಮ ಮಮ್ಮಿ ನನಗೆ ಕೊಡ್ತಿದ್ರು, ಮನೆ ಹೆಣ್ಮಗು ಅಂತ. ಈಗ ನನ್ನ ಸಿಸ್ಟರ್ ಕೊಡ್ತಿದ್ದಾರೆ ನನ್ನ ಮ್ಯಾರೇಜ್ ಆದಮೇಲೆ. ಸೊ ಇದು ಫಸ್ಟ್ ಸ್ಯಾರಿ. ನಾನಿದು ನನ್ನ ಮ್ಯಾರೇಜ್ ಟೈಮಲ್ಲಿ ಮನೆಯಿಂದ ಛತ್ರಕ್ಕೆ ಹೋಗ್ತಾರಲ್ಲ, ಆಗ ಉಟ್ಕೊಂಡಿದ್ದೆ. ಅದ್ರ ಪಿಕ್ ಇದ್ರೆ ನಾನು ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಇದು ನೋಡಿ, ವಿತ್ ಗ್ರೀನ್ ಕಲರ್ ಸ್ಯಾರಿ, ಫುಲ್ಲು ಈ ಥರ ಕಾಣಿಸುತ್ತೆ ಅಂದ್ಕೊತೀನಿ ನೋಡಿ. ಅಂಡ್ ಇದು ಮೇಲೆ ಟಾಪ್, ಇದು ಬಾಟಮ್ ಬಂದು ಒಂದು ಸ್ವಲ್ಪ ದೊಡ್ಡ ಬಾರ್ಡ್ರು, ಈ ಥರ. ಟಾಪ್ ಬಂದು ಚಿಕ್ಕ ಬಾರ್ಡ್ರು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಎಲಿಫ್ಯಾಂಟ್ ಡಿಸೈನ್ ಇರುತ್ತೆ, ಫ್ಲವರ್ ಹಾಕಿ ಇಲ್ಲಿ ಸೆಂಟ್ರಲ್ಲಿ ಎಲಿಫ್ಯಾಂಟ್ ಡಿಸೈನ್ ಇರುತ್ತೆ, ಆ ಥರ ಸ್ಯಾರಿ ಇದು. ಅಂಡ್ ಪಲ್ಲು ಬಂದ್ಬಿಟ್ಟು ನಿಮಗೆ ಪಿಂಕ್, ಪಿಕಾಕು ಇರುತ್ತೆ, ಎಲಿಫ್ಯಾಂಟು ಇರುತ್ತೆ, ಈ ಥರ ಪಿಂಕ್ ಪಲ್ಲು. ಸೊ ರೆಡಿಮೇಡ್ ಕುಚ್ಚು ಹಾಕಿಸ್ಕೊಂಡಿದ್ದೀನಿ ನಾನು ಈ ಸ್ಯಾರಿಗೆ. ರೆಡಿಮೇಡ್ ಆಗೇ ಸಿಗುತ್ತೆ ಅಲ್ವಾ, ಆ ಥರ ಕುಚ್ಚು ಹಾಕಿಸ್ಕೊಂಡಿದ್ದೀನಿ. ಇದು ಗ್ರೀನ್ ಸ್ಯಾರಿ. ಇನ್ನು ಇದ್ರದ್ದು ಬ್ಲೌಸ್ ಬಂದ್ಬಿಟ್ಟು ನಾನು ವರ್ಕ್ ಮಾಡಿಸಿದ್ದೀನಿ ನೋಡಿ, ಈ ಥರ. ಆ್ಯಕ್ಚುಲಿ ಈ ಸ್ಯಾರಿಗೆ ಈ ಪಿಕಾಕ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಈ ಥರ ಮಾಡಿಸ್ಕೊಂಡಿದ್ದು. ಅಂದರೆ ಗ್ರೀನು, ಬ್ಲೂ, ಪಿಂಕ್ ಎಲ್ಲ ಕಲರ್ಸು ಇದೆ ಅಲ್ವಾ ಸ್ಯಾರೀಲಿ. ಸೊ ಅವೆಲ್ಲ ಹಾಕಿಸ್ಕೊಂಡು ನಾನು ಈ ಥರ ಪಿಕಾಕ್ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಇನ್ನು ಹ್ಯಾಂಡ್ಸ್ಗೂ ಕೂಡ ಈ ಥರ ಚಿಕ್ಕದಾಗೆ ಪಿಕಾಕ್ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ. ಹ್ಯಾಂಗಿಂಗ್ಸ್ ಈ ಥರ ಗ್ರೀನ್ ಕಲರಲ್ಲಿ ಸ್ಟೋನ್ ಹ್ಯಾಂಗಿಂಗ್ಸ್. ಸೊ ಇದು ನನ್ನ ಫಸ್ಟ್ ಸ್ಯಾರಿ. ನೆಕ್ಸ್ಟ್ ಇದು ಕೂಡ ನನ್ನ ಮದುವೆಗೆ ಮುಂಚೆ ತಗೊಂಡಿದ್ದ ಸ್ಯಾರಿ. ಈ ಸ್ಯಾರಿನ ನಾನು ಯಾವಾಗ ಉಟ್ಕೊಂಡಿದ್ದೆ ಅಂದರೆ, ನನ್ನ ಎಂಗೇಜ್ಮೆಂಟಲ್ಲಿ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಮನೆ ಕಡೆ ಸ್ಯಾರಿ ಕೊಡ್ತಾರಲ್ಲ, ಅದು ಕೊಡೋಕ್ಕೂ ಮುಂಚೆ ನಮ್ಮ ಮನೆಯಿಂದ ಉಟ್ಕೊಂಡಿರ್ತೀವಲ್ಲ ಆ ಸ್ಯಾರಿ, ಅವಾಗ ಇದನ್ನ ನಾನು ಉಟ್ಕೊಂಡಿದ್ದೆ. ಆ ಸ್ಯಾರಿ ಇದು ಒಂಥರ ಎಲ್ಲೋ ವಿತ್ ಪಿಂಕ್. ಮೋಸ್ಟ್ಲಿ ಕಲರ್ ಕಾಂಬಿನೇಷನ್ಸ್ ಎಲ್ಲರ ಮನೇಲೂ ಇರುತ್ತೆ. ಇದು ಒಂಥರ ನಾರ್ಮಲ್ ಕಲರ್ ಆಗ್ಬಿಟ್ಟಿದೆ, ಎಲ್ಲರ ಮನೇಲೂ ಇರುತ್ತೆ ನೋಡಿ. ಇದರಲ್ಲಿ ಡಿಸೈನ್ ಬಂದ್ಬಿಟ್ಟು ಲೋಟಸ್ ಥರ ಡಿಸೈನ್ ಕಾಣಿಸುತ್ತೆ ಅನ್ಕೊಂತೀನಿ, ಫ್ಲವರ್ ಡಿಸೈನ್ ಇರುತ್ತೆ. ಸೊ ಕೆಳಗಡೆ ಚಿಕ್ಕ ಬಾರ್ಡ್ರು, ಮೇಲ್ಗಡೆ ದೊಡ್ಡ ಬಾರ್ಡ್ರು, ನಾರ್ಮಲ್ ದೊಡ್ಡದು ಚಿಕ್ಕದು ಆ ಥರ ಸೇಮ್. ಅಂಡ್ ಇದಕ್ಕೆ ಬಂದ್ಬಿಟ್ಟು ಪಿಂಕ್ ಪಲ್ಲು ಅಂಡ್ ರೆಡಿಮೇಡ್ ಕುಚ್ಚು. ಇದು ಕೂಡ ನೋಡಿ, ಈ ಥರ ಸ್ಟೋನ್ ಕುಚ್ಚು, ಇದು ರೆಡಿಮೇಡ್. ನಾನು ಈ ಥರ ಸ್ಟೋನ್ ಕುಚ್ಚು, ಟ್ಯಾಸಲ್ಸ್ ದೊಡ್ಡದಾಗಿರೋ ಥರ ನೋಡಿ ಸೆಲೆಕ್ಟ್ ಮಾಡಿ ಹಾಕಿಸ್ಕೊಂಡಿದ್ದು ಈ ಟ್ಯಾಸಲ್ಸ್ನ. ಪಿಂಕ್ ಪಲ್ಲು ಸೇಮ್. ಆಲ್ಮೋಸ್ಟ್ ಈ ಸ್ಯಾರೀಸ್ ಎಲ್ಲ ಒಂದು 3,000-4,000 ಅಬೋವ್ ಇರುತ್ತೆ. ನಾನು ಯಾವುದು ಕೂಡ ಆ್ಯಕ್ಚುಲಿ ಕಾಸ್ಟ್ ಮೆನ್ಷನ್ ಮಾಡ್ತಾ ಇಲ್ಲ, ಒಂದೊಂದು ಸ್ಯಾರಿ ಒಂದೊಂದು ರೇಟ್ ಇದೆ, ನಾನು ಯಾವುದು ಮೆನ್ಷನ್ ಮಾಡ್ತಾ ಇಲ್ಲ.
ಯಾಕೆ ಸುಮ್ಮನೆ ಕಾಸ್ಟ್ ಎಲ್ಲ ಹೇಳ್ಕೊಂಡು ಅಂತ ಹೇಳ್ತಾ ಇಲ್ಲ. ಇದಕ್ಕೆ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ಬ್ಲೌಸ್ ವರ್ಕ್ ನೋಡಿ. ಅದರಲ್ಲಿ ಫ್ಲವರ್ ಇದೆ ಅಲ್ವಾ, ಸಮ್ ಲೋಟಸ್ ಫ್ಲವರ್ ಥರ. ಸೊ ಅದನ್ನೇ ಹಂಗೆ ಒಂಥರ ಫ್ಲವರ್ ಬಲ್ಲಿ ಥರ ಹಾಕ್ಕೊಡಿ ನನಗೆ ಅಂತೇಳಿ ಹ್ಯಾಂಡ್ಸ್ ಫುಲ್ಲು ಈ ಥರ ಇರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎಲ್ಲ. ಫ್ರಂಟಲ್ಲಿ ಕೂಡ ಈ ಥರ ಡಿಸೈನ್ ಹಾಕಿಸ್ಕೊಂಡು ಇದ್ದೀನಿ. ಯಾವಾಗೂ ಕೂಡ ಅಷ್ಟೇ ಆರಿ ವರ್ಕ್ ಮಾಡುವಾಗ ಈ ಥರ ಹಾಕಿಸ್ಕೊಳ್ಳಿ ಫ್ರಂಟಲ್ಲೂ, ಅಂದರೆ ಸ್ಯಾರಿ ಪಲ್ಲು ಈ ಕಡೆ ಬಂದಮೇಲೆ ಹಿಂಗೆ ಈ ಕಡೆ ಸೈಡ್ ಎಂಟಿ ಕಾಣುತ್ತೆ. ಸೊ ಡಿಸೈನ್ ಹಾಕಿಸ್ಕೊಂಡ್ರೆ ಅದು ಕೂಡ ಕವರ್ ಆಗುತ್ತೆ. ಇದ್ರದ್ದು ಟ್ಯಾಸಲ್ಸು ಈ ಥರ ಇದೆ, ಸ್ಟೋನ್ ಟ್ಯಾಸಲ್ ಇದು. ನೆಕ್ಸ್ಟು ಇದು ಕೂಡ ಮದುವೆಗೆ ಮುಂಚಿನ ಸಾರಿನೇ. ಇದು ನಾನು ಮದುವೆ ಆದಮೇಲೆ ಕುಂಡ್ರಿಸ್ತಾರಲ್ವ, ನಮ್ಮ ಮನೇಲಿ ಕುಂಡ್ರಿಸಿದಾಗ ನಾನು ಈ ಸ್ಯಾರಿ ಉಟ್ಕೊಂಡಿದ್ದೆ. ಆ ಪಿಕ್ ಇದ್ರೆ ಅಟ್ಯಾಚ್ ಮಾಡ್ತೀನಿ. ಇದು ಸ್ಯಾರಿ ಫುಲ್ಲು ಹಿಂಗೆ ಫುಲ್ ಗ್ರ್ಯಾಂಡ್ ಇರುತ್ತೆ. ಸ್ಯಾರಿ ಫುಲ್ಲೂ ಹಿಂಗೆ ಇರುತ್ತೆ. ಸಿಂಗಲ್ ಕಲರ್ ಇದು ಒಂಥರ. ಇದರಲ್ಲಿ ಡಿಸೈನ್ ಬಂದು ಒಂಥರ ಫ್ಲವರ್ಸ್ ಡಿಸೈನ್ ಅಷ್ಟೇ ಇರೋದು, ಫ್ಲವರ್ ಡಿಸೈನ್. ಸ್ಯಾರಿ ಫುಲ್ಲು ಸಿಂಗಲ್ ಕಲರು ನೋಡಿ. ಈ ಒಂದು ಸ್ವಲ್ಪ ಇದಿಷ್ಟು ಮಾತ್ರನೇ ನಿಮಗೆ ಪ್ಲೇನ್ ಒಳಗಡೆ, ಬಾಕಿ ಎಲ್ಲ ಕೂಡ ಈ ಥರ ಡಿಸೈನ್. ಪಲ್ಲುನು ಕೂಡ ಸೇಮ್ ನೋಡಿ, ಪಲ್ಲು ಇನ್ನೊಂದು ಚೂರು ಗ್ರ್ಯಾಂಡಾಗಿ ಬಂದ್ಬಿಟ್ಟಿದೆ. ಇದಕ್ಕೂ ನಾನು ರೆಡಿಮೇಡ್ ಕುಚ್ಚು ಹಾಕಿಸ್ಕೊಂಡಿದ್ದೀನಿ. ಸೊ ಇದು ಒಂದು ಸ್ಯಾರಿ. ಇನ್ನು ಈ ಸ್ಯಾರಿ ಬ್ಲೌಸು ಪ್ಲೈನ್ ನಾರ್ಮಲ್ ಸಿಂಪಲ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಈ ಥರ ಒಂದು ವಿ ನೆಕ್ಕಿಟ್ಟು ಕೈಗೂ ಕೂಡ ಸಿಂಪಲ್ ಆಗಿ. ಬ್ಲೌಸು ಗ್ರ್ಯಾಂಡ್ ಇದೆ, ಸ್ಯಾರಿನೂ ಗ್ರ್ಯಾಂಡ್ ಇದೆ. ಇನ್ನು ವರ್ಕ್ ಮಾಡಿಸೋದ್ರೆ ಕಾಣಿಸಲ್ಲ ಅಂತೇಳಿ ಈ ಥರ ಸಿಂಪಲ್ ವರ್ಕ್, ಸುಮ್ಮನೆ ಕಾರ್ನರ್ಸ್ ಮಾತ್ರ ಹೈಲೈಟ್ ಆಗೋ ಥರ ಟ್ಯಾಸಲ್ಸ್ ಈ ಥರ ಅಷ್ಟೇ. ಎಲ್ಲ ಕೂಡ ನನ್ನ ಮದುವೆಗೆ ಮುಂಚೆ ತಗೊಂಡಿದ್ದ ಸ್ಯಾರೀಸ್. ಇನ್ನು ಮದುವೆ ಟೈಮಲ್ಲಿ ನಾನು ಯಾವ ಸ್ಯಾರೀಸ್ ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ. ಅಂದರೆ ತುಂಬ ಕಾಸ್ಟ್ಲಿ ರೇಷ್ಮೆ ಸ್ಯಾರೀಸ್ ಯಾವ್ದಾವ್ದು ತಗೊಂಡೆ ಅಂತ ನಾನು ತೋರಿಸ್ತೀನಿ. ಫಸ್ಟು ಈ 3 ಸ್ಯಾರೀಸ್ ಇದೆ ಅಲ್ಲ, ಕಲರ್ಸ್ ನೋಡಿ ನಾನು ತೋರಿಸ್ತೀನಿ. ಈ 3 ಸ್ಯಾರೀಸ್ ಬಂದು ನಾನು ಬ್ಯಾಂಗ್ಳೂರ್ ಚಿಕ್ಕಪೇಟೆ ಕುಬೇರನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಸ್ಯಾರೀಸು. ಅಂದರೆ ನಾರ್ಮಲ್ ಹೋಗೋಕ್ಕೆ ಬರೋಕ್ಕೆ ಉಟ್ಕೊಳ್ಳೋಣ ಅನ್ನೋ ಥರ ಆ ಟೈಮಿಗೆ ಇರುತ್ತೆ ಅಂತೇಳಿ ಅದನ್ನ ತೊಗೊಂಡಿದ್ದು. ಈ 3 ಸ್ಯಾರೀಸ್ ಅರೌಂಡ್ 5K 6K ಆ ಥರ ರೇಂಜಲ್ಲಿ. ಇನ್ನು ಈ ಸ್ಯಾರಿ ನಾನು ತುಂಬ ಇಷ್ಟ ಆಗಿ ತಗೊಂಡಿದ್ದು ಸ್ಯಾರಿ ಇದು. ಆದರೆ ಉಟ್ಟಿದ್ದೇನು ಮದುವೆ ಟೈಮಲ್ಲಿ ನಾನು ಉಟ್ಟೇ ಇಲ್ಲ. 1 ಇಯರ್ ಬ್ಯಾಕ್ ರೀಸೆಂಟ್ ಟೈಮಲ್ಲೇ ಹುಟ್ಟಿದ್ದು ಬ್ಲೌಸ್ ಸ್ಟಿಚ್ ಮಾಡಿ ಇದಕ್ಕೆ. ಇದು ನೋಡಿ, ಬಾರ್ಡರ್ಲೆಸ್ ಸ್ಯಾರಿ, ಅಂದರೆ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದು. ನನಗೆ ತುಂಬ ಇಷ್ಟ ಆಗಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಬೇಕು ಅಂತೇಳಿ ತೊಗೊಂಡಿದ್ದು ನೋಡಿ. ಅದು ಕಲರ್ ಕಾಂಬಿನೇಷನ್ಸ್ ಹೆಂಗಿದೆ, ಕ್ರೀಮ್ ಕಲರ್ ವಿತ್ ಬ್ರೌನ್ ಕಲರ್. ಇದು ಬ್ಲ್ಯಾಕ್ ಅಲ್ಲ, ಬ್ರೌನು. ಕೆಳಗಡೆ ಬ್ರೌನ್ ಫುಲ್ಲು ಕಾಪರ್ ವರ್ಕ್, ಅಂದರೆ ರೋಸ್ ಗೋಲ್ಡ್ ಕಾಪರ್ ಝರಿ ವರ್ಕ್ ಇರುತ್ತೆ ಇದು. ಆವಾಗ ಕಾಪರ್ ಝರಿ ವರ್ಕು ಟ್ರೆಂಡಿಂಗ್ ಇತ್ತು. ನಾನು ಆವಾಗ ಅದನ್ನು ನೋಡಿ ತಗೊಂಡಿದ್ದೆ. ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಇದು. ನಾನು ತುಂಬ ಇಷ್ಟ ಆಗಿ ತಗೊಂಡಿದ್ದು ಸ್ಯಾರಿ ಇದು. ಚೆನ್ನಾಗಿ ಕಾಣುತ್ತೆ ಇದು ಉಟ್ರೆ. ಇದ್ರದ್ದು ಫುಲ್ ಪಿಕ್ ಇಲ್ಲ ಅನ್ಕೊತೀನಿ, ಇದ್ರೆ ಅಟ್ಯಾಚ್ ಮಾಡ್ತೀನಿ ನೋಡಿ. ಫುಲ್ ಹಾಫ್ವರೆಗೂ ಕ್ರೀಮ್, ಹಾಫ್ವರೆಗೂ ಬ್ರೌನು, ಅಂದರೆ ಲೈಟು ಡಾರ್ಕು ಅನ್ನೋದು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಬ್ರೌನ್ ಪಲ್ಲು ವಿತ್ ರೋಸ್ ಗೋಲ್ಡ್ ವರ್ಕ್ ಹೆಂಗೆ ಕಾಣ್ತಿದೆ ನೋಡಿ ಅಲ್ಲ. ಇದನ್ನ ರೆಡಿಮೇಡ್ ಕುಚ್ಚು, ಇಲ್ಲಿ ಪಿಂಕ್ ಬಾರ್ಡ್ರ್ ಇದೆ ಅಲ್ವಾ, ಸೊ ನಾನು ಅದಕ್ಕೆ ಪಿಂಕ್ ಕುಚ್ಚು ಹಾಕಿಸ್ಕೊಂಡೆ ಕಾಂಟ್ರಾಸ್ಟ್ ಆಗಿರಲಿ ಅಂತೇಳಿ. ಈ ಥರ. ಇನ್ನು ಇದು ಬ್ಲೌಸ್ ಬಂದ್ಬಿಟ್ಟು ನೋಡಿ, ಅಂದರೆ ಈಗ ರೀಸೆಂಟ್ ಟೈಮಲ್ಲಿ ನಾನು ಸ್ಟಿಚ್ ಮಾಡಿಸಿದ್ದು ಈ ಥರ ಫುಲ್ ಬೀಟ್ಸ್ ವರ್ಕಲ್ಲಿ ಹ್ಯಾಂಡ್ಸ್ ಈ ಥರ. ಇದು ನನಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ ಆ್ಯಕ್ಚುಲಿ. ಟ್ಯಾಸಲ್ಸ್ ಇದನ್ನು ನಾನು ತುಂಬ ದಿವಸ ಮದುವೆಗೆ ತಗೊಂಡು ಆಲ್ಮೋಸ್ಟ್ 3 ಇಯರ್ ನಾನು ಹೊಲಿಸ್ದಿರಾನೇ ಇಟ್ಟಿದ್ದೆ, ಏನೋ ಹೊಲಿಸೇ ಇರಲಿಲ್ಲ. ಆಮೇಲೆ ರೀಸೆಂಟ್ ಡೇಸಲ್ಲಿ ಹೊಲಿಸಿ ಉಟ್ಕೊಂಡೆ, ತುಂಬ ಚೆನ್ನಾಗಿತ್ತು. ಒಂದೊಂದು ಹಂಗೆ ನಮ್ಗೆ ಇಷ್ಟ ಆಗಿದ್ದು ನಾವು ಹಂಗೆ ಎತ್ತಿಟ್ಟು ನೋಡ್ಕೊಂಡೇ ಇರ್ತೀವಿ ಅಂತಾರಲ್ಲ, ಆ ಥರ ಸ್ಯಾರಿ ಅದು.
ಇನ್ನು ನೆಕ್ಸ್ಟ್ ಇದು ಕೂಡ ಇಷ್ಟಪಟ್ಟಿನೇ ತಗೊಂಡಿದ್ದು ನಾನು. ಇದು ಒಂಥರ ಸಿಲ್ವರ್ ಜರಿ, ಬಾರ್ಡರ್ಲೆಸ್. ಇದು ಕೆಳಗಡೆ ಬಾರ್ಡರ್ ಇರಲ್ಲ, ಮೇಲಿರುತ್ತೆ, ಕೆಳಗಡೆ ಈ ತರ ಟ್ರಯಾಂಗಲ್ ಬಾರ್ಡರ್ಸ್ ನೋಡಿ. ಈ ತರ ಟ್ರಯಾಂಗಲ್ ಬಾರ್ಡರ್ಸ್ ವಿತ್ ಗೋಲ್ಡ್ ಎಲಿಫೆಂಟ್ ಡಿಸೈನ್. ಇದು ತುಂಬಾ ಚೆನ್ನಾಗಿರ್ತದೆ ಈ ಸಾರಿ, ಅಂದ್ರೆ ಫ್ಯಾನ್ಸಿ ಆಗಿ ಇರುತ್ತೆ. ಇದು ಹಳೆ ಕಾಲದ ಸ್ಯಾರಿ ತರ ಇಲ್ದಿರಾ ಫ್ಯಾನ್ಸಿ ಆಗಿ ಟ್ರೆಂಡಿಂಗ್ ಆಗಿರುತ್ತೆ ಈ ಸ್ಯಾರಿ. ಸಿಲ್ವರ್ ಬಾರ್ಡರ್ ಚಿಕ್ಕದಾಗೆ ಇಲ್ಲಿ. ಸೇಮ್ ಸ್ಯಾರಿ ಫುಲ್ ಒಂದೇ ಕಲರ್, ಮತ್ತೆ ಪಲ್ಲು ಇದು. ಇನ್ನ ಟ್ಯಾಸಲ್ಸ್ ಬಂದು ಈ ತರ. ಇನ್ನ ಈ ಸ್ಯಾರಿ ಬ್ಲೌಸ್ ನೋಡಿ, ಈ ತರ ಬ್ಲೌಸ್ ಅಲ್ಲಿ ಈ ತರ ಬಂದಿತ್ತು. ಸೊ ಅದಕ್ಕೆ ಹಂಗೆ ನಾನು ಒಂಚೂರು ಬೀಟ್ಸ್ ಥ್ರೆಡ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದರಲ್ಲಿ ಅನ್ಸುತ್ತೆ ಅನ್ಕೊಂತೀನಿ ನೋಡಿ. ಎಲಿಫೆಂಟ್ನ ಸ್ವಲ್ಪ ಹೈಲೈಟ್ ಮಾಡಿಸಿ ಈ ತರ ಥ್ರೆಡ್ ವರ್ಕ್ಸ್ ಅಷ್ಟೇ. ಬ್ಯಾಕು ಪ್ಲೈನೇ, ಬ್ಯಾಕ್ ಎಲ್ಲ ಕೂಡ ಪ್ಲೈನ್. ಇನ್ನ ಇದರ ಹ್ಯಾಂಗಿಂಗ್ಸ್ ಈ ತರ ಗ್ರೀನ್ ಕಲರ್. ಸೊ ಹ್ಯಾಂಡ್ಸ್ಗೆ ಮಾತ್ರ ಈ ತರ ಥ್ರೆಡ್ ವರ್ಕ್ ಮಾಡಿ ಸಿಂಪಲ್ ಆಗಿ ಹೊಲ್ಸ್ಕೊಂಡಿದ್ದೀನಿ. ಅಂದ್ರೆ ಅದು ಒಂಥರ ಫ್ಯಾನ್ಸಿ ಆಗಿದೆ ಅಲ್ವಾ, ಸೊ ಅಷ್ಟು ಗ್ರ್ಯಾಂಡ್ ವರ್ಕ್ ಏನು ಬೇಡ, ಫ್ಯಾನ್ಸಿ ಆಗಿರಲಿ ಸಿಂಪಲ್ ಆಗಿ ಅಂತ ಈ ತರ ಪ್ರಿಫರ್ ಮಾಡಿದ್ದು. ಇನ್ನು ನೆಕ್ಸ್ಟು ಈ ಸ್ಯಾರಿ ಬಂದು ನಾನು ನನ್ನ ಚಪ್ರದ ಪೂಜೆಗೆ ಉಟ್ಕೊಂಡಿದ್ದೆ. ಅದ್ರ ಪಿಕ್ ಇರಬೇಕು ಮೋಸ್ಟ್ಲಿ ನನ್ನ ಆಲ್ಬಮಲ್ಲಿ. ನಾನು ಫೋಟೋ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ, ಚೆನ್ನಾಗಿರುತ್ತೆ. ಇದು ಕೂಡ ಒಂಥರ ಇದು ಗ್ರೀನ್ ಕಲರ್, ಪಿಂಕ್ ಬಾರ್ಡ್ರು, ಒಂದು ಪಿಂಕ್ ಕೊಂಗು, ಚೆನ್ನಾಗಿರುತ್ತೆ. ಇದು ಕೂಡ ಕಾಪರ್ ಜರಿ ನೋಡಿ. ಇದು ಕೂಡ ಒಂಥರ ಫ್ಯಾನ್ಸಿ ಬಾರ್ಡ್ರ್. ಆ ಟೈಮಲ್ಲಿ ಫ್ಯಾನ್ಸಿ ಬಾರ್ಡ್ರ್ ಕಾಪರ್ ಜರಿಲಿ ಇತ್ತು, ಸೊ ಟ್ರೆಂಡಿಂಗ್ ಇದೆ ಅಂತ ತೊಗೊಂಡಿದ್ದು. ಸೇಮ್ ಎರಡು ಸೈಡು ಸೇಮ್ ಸೈಜ್ ಆಫ್ ಬಾರ್ಡ್ರ್, ಚಿಕ್ಕ ಬಾರ್ಡ್ರೆ, ಮೀಡಿಯಮ್ ಸೈಜ್ ಬಾರ್ಡ್ರು. ಇನ್ನು ಈ ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು ಉಟ್ರೆ ಅಂತೇಳಿ ಇದನ್ನು ತೊಗೊಂಡಿದ್ದು ನಾನು. ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ, ನಿಮ್ಗೆ ಕಾಣಿಸ್ತಿದೆಯಾ ಸರ್? ಡಿಸೈನು ಒಂಥರ ಟ್ರೆಂಡಿಂಗ್, ಆ ಹಳೆ ಕಾಲದ್ದು ತುಂಬ ವರ್ಕ್, ಅಂದರೆ ಒಂಥರ ವರ್ಕ್ಸ್ ಇಲ್ದಿರ ಈ ಥರ ಸಿಂಪಲ್ ಚೆಕ್ಡ್ ವರ್ಕ್ ಡಿಸೈನ್ ಫ್ಯಾನ್ಸಿಯಾಗಿ. ಸೊ ಇದು. ಇನ್ನು ಇದ್ರ ಬ್ಲೌಸು ನಾನು ಈ ಥರ, ಅಂದರೆ ನನಗೆ ಈ ಬೀಡ್ಸ್ ಎಲ್ಲ ಒಂಚೂರು ಬ್ಲ್ಯಾಕ್ ಆದಂಗೆ ಅನಿಸ್ಬಿಟ್ಟಿದೆ, ಬ್ಲ್ಯಾಕ್ ಆಗಿಬಿಟ್ಟಿದೆ. ಇದು ಕ್ವಾಲಿಟಿ ಕಮ್ಮಿ ಹಾಕಿದ್ದಾರೆ ಅನಿಸುತ್ತೆ. ಇದನ್ನು ಮತ್ತೆ ನಾನು ರಿಮೂವ್ ಮಾಡಿಸಿ ಬೇರೆ ಹಾಕಿಸ್ಬೇಕು. ಈ ಥರ ಬಫ್ ಕೈ ಇಡ್ಸಿ ಹೊಲ್ಸಿದ್ದೀನಿ. ಇದೊಂದು ಬ್ಲೌಸ್ ಮಾತ್ರ ರಿಮೂವ್ ಮಾಡಬೇಕಿದೆ. ಇದೊಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅನಿಸುತ್ತೆ, ಬ್ಲ್ಯಾಕ್ ಆಗಿಬಿಟ್ಟಿದೆ ಫುಲ್ಲು. ಇನ್ನು ಇದ್ರದ್ದು ಇದು ಹ್ಯಾಂಗಿಂಗ್ಸ್ ಈ ಥರ ನಾನು ಈಗಲೇ ನೋಡಿದ್ದು, ಸೊ ಇದು ರಿಮೂವ್ ಮಾಡಿಸ್ಬೇಕು. ನೆಕ್ಸ್ಟ್ ಸ್ಯಾರಿ ಬಂದು ಇದು ಆಲ್ಮೋಸ್ಟ್ 10,000-12,000 ಸ್ಯಾರಿ ಇದು. ಅಂದರೆ ನಾನು ಮುಹೂರ್ತಕ್ಕೆ ಉಟ್ಕೊಳ್ಳೋಣ ಅಂತ ತಗೊಂಡಿದ್ದು, ಆಮೇಲೆ ಮುಹೂರ್ತಕ್ಕೆ ಇದನ್ನು ಉಟ್ಕೊಳ್ಲಿಲ್ಲ. ನಾನು ಮುಹೂರ್ತಕ್ಕಂತಲೇ ಹೇಳಿ ನಾನು ಈ ಸ್ಯಾರಿ ತೊಗೊಂಡಿದ್ದು. ಸ್ಯಾರಿ ತುಂಬಾ ವೆಯ್ಟು ಇದೆ, ಕ್ರೀಮ್ ವಿತ್ ಬ್ಲೂ, ಒಂದು ಸೈಡ್ ದೊಡ್ಡ ಬಾರ್ಡ್ರು, ಒಂದು ಸೈಡ್ ಚಿಕ್ಕ ಬಾರ್ಡ್ರು ನೋಡಿ ಎಷ್ಟಿದೆ, 2 ಅಡಿ 1 ಅಡಿ ಬಾರ್ಡ್ರ್ ಇದೆ. ಕ್ರೀಮ್ ಕಲರ್ ಈ ಥರ ಬ್ಲೂ ಡಿಸೈನ್, ಶೈನಿಂಗ್ ಇದೆ ತುಂಬ ಸ್ಯಾರಿ ಕಾಣಿಸುತ್ತೆ. ಇದು ಕುಚ್ಚು ಬಂದು ನಾನು ನಮ್ಮ ಮಮ್ಮಿ ಕೈಲೇ ಹಾಕಿಸ್ಕೊಂಡಿದ್ದು, ಅವರು ಕೂಡ ಕುಚ್ಚು ಹಾಕ್ತಾರೆ ಈ ಥರ ನೋಡಿ, ಕಾಣಿಸ್ತಿತ್ತ? ಎಲಿಫೆಂಟ್. ನನಗೆ ಇಷ್ಟಪಟ್ಟು ಈ ಥರ ಹಾಕಿಸ್ಕೊಂಡೆ ಎಲಿಫೆಂಟ್ ಕುಚ್ಚು. ಕಲರ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಅಂದರೆ ಒಂಥರ ಫ್ಯಾನ್ಸಿಯಾಗಿ, ಅಂದರೆ ಮುಹೂರ್ತಕ್ಕೆ ಉಟ್ಟಿದೆ ತುಂಬ ಚೆನ್ನಾಗಿರೋದು, ಬಟ್ ನಾನು ಉಟ್ಕೊಳ್ಲಿಲ್ಲ. ಇದು ಬಂದು ಪಲ್ಲು, ಈ ಕಲರ್ ಪಲ್ಲು ಚೆನ್ನಾಗಿದೆ ಅಲ್ಲ, ಚೆನ್ನಾಗಿದೆ. ನನಗೆ ಈ ಸ್ಯಾರಿ ಇಷ್ಟ ಆಯಿತು. ಇದು 10,000-12,000 3 years ಬ್ಯಾಕು. ಇದು ಸತಿ ಒಂದು ಸತಿನ ಟೂ ಟೈಮ್ಸ್ ಅಷ್ಟೇ ನಾನು ವೇರ್ ಮಾಡಿರೋದು, 2 times ವೇರ್ ಮಾಡಿರ್ತೀನಿ ಅಷ್ಟೇ. ವರ್ಕ್ ನೋಡಿ ಈ ಥರ
ಬ್ಯಾಕ್ ಈ ತರ ಹ್ಯಾಂಡ್ಸ್ ಫುಲ್ ಡಿಸೈನ್ ಹಾಕ್ಸ್ಬಿಟ್ಟಿದ್ದೀನಿ. ಈ ವರ್ಕು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಫುಲ್ಲು ಈ ತರ ಹಾರಿಸಾಂಟಲ್ ವರ್ಕು, ಇಲ್ಲಿ ಫುಲ್ಲು ಚೆಕ್ಕಡ್ ವರ್ಕು, ಇಲ್ಲಿ ಒಂಥರ ಫ್ಲವರ್ ಡಿಸೈನ್ ವರ್ಕ್, ಇಲ್ಲಿ ಮೇಲೆ ಫ್ಲವರ್. ಆ ಬ್ಲೌಸ್ ಅಲ್ಲಿ ಏನಿತ್ತು ಅದು ಹೈಲೈಟ್ ಮಾಡಿರೋದು. ಚೆನ್ನಾಗಿದೆ ಅಲ್ಲ ವರ್ಕ್. ಬ್ಯಾಕ್ ಈ ತರ, ಫ್ರಂಟು ಕೂಡ ನಾರ್ಮಲ್ ಸೇಮ್ ಫ್ರಂಟ್ ಅಲ್ಲಿ ಈ ಪಾಟ್ ಹಾಕಿಸ್ಕೊಂಡಿದ್ದೀನಿ. ಟ್ಯಾಸಲ್ಸ್ ಈ ತರ, ಮೋಸ್ಟ್ಲಿ ಎಲ್ಲ ಟ್ಯಾಸಲ್ಸ್ ಈ ತರಾನೇ ಇರುತ್ತೆ, ಅವಾಗ ಇದೇ ಇದ್ದಿದ್ದು. ನೆಕ್ಸ್ಟ್ ಇದು, ಈ ಸ್ಯಾರಿ ಬಂದು ನಾನು ಹಸ್ಬೆಂಡ್ ಊರಲ್ಲಿ ರಿಸೆಪ್ಷನ್ ಇಟ್ಟಾಗ ವೇರ್ ಮಾಡಿದ್ದೆ. ಇದು ಆಲ್ಮೋಸ್ಟ್ 10-12,000. ಅದು ಇದು ಎಲ್ಲ ಒಂದೇ ರೇಂಜ್. ಅದೊಂಥರ ಸ್ಯಾರಿ, ಇದು ಒಂಥರ ಸ್ಯಾರಿ. ಇದು ನೋಡಿ ಒಂಥರ ಲೈಟ್ ಎಲ್ಲೋ, ಚೆನ್ನಾಗಿರುತ್ತೆ. ಲೈಟ್ ಎಲ್ಲೋ ಪಿಂಕ್, ಒಂದ್ ಸೈಡ್ ದೊಡ್ಡ ಬಾರ್ಡ್ರು, ಒಂದ್ ಸೈಡ್ ಚಿಕ್ಕ ಬಾರ್ಡ್ರು. ಇಲ್ಲ, ಇದು ನಾರ್ಮಲ್ ಸೇಮ್ ಬಾರ್ಡ್ರು ಎರಡು ಸೈಡು. ನಾನೇ ನೋಡಿರ್ಲಿಲ್ಲ. ಸೊ ಎಲ್ಲೋ ವಿತ್ ಪಿಂಕ್, ಫುಲ್ಲು ಒಂಥರ ಶೈನಿಂಗ್ ಇದೆ ಸ್ಯಾರಿ, ಫುಲ್ಲು ಶೈನಿಂಗ್ ಇದೆ. ಲೀಫ್ ಡಿಸೈನ್ಸ್ ಅಂದ್ರೆ ಫ್ಲವರ್ ಬಲ್ಲಿ ಹೋಗಿ ಇಲ್ಲಿ ಲೀಫ್ ಡಿಸೈನ್ಸ್ ತರ ಇದು. ಇದಕ್ಕೂ ಟ್ಯಾಸಲ್ಸ್ ನಮ್ಮ ಮಮ್ಮಿನೇ ಹಾಕೊಟ್ಟಿದ್ ನನಗೆ. ತೋರಿಸ್ತೀನಿ. ಒಂದು ಅರ್ಧ ಪಿಂಕ್ ಅರ್ಧ ಎಲ್ಲೋ, ಚೆನ್ನಾಗಿರುತ್ತೆ ಟ್ಯಾಸಲ್ಸ್ ಈ ತರ ಅಂತ ಈ ತರ ಹಾಕಿಸ್ಕೊಂಡಿದ್ದು. ಬೀಡ್ಸ್ ಇಟ್ಟು ಈ ತರ ಅರ್ಧ ಎಲ್ಲೋ ಅರ್ಧ ಪಿಂಕ್. ಪಲ್ಲು ಬಂದು ಈ ತರ ಶೈನಿಂಗ್ ಆಗಿರುತ್ತೆ. ಇದು ವೇರ್ ಮಾಡಿರೋ ಪಿಕ್ ಇದೆ ಅನ್ಸುತ್ತೆ, ಅದನ್ನು ಕೂಡ ನಾನು ಅಟ್ಯಾಚ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಈ ಸ್ಯಾರಿ. 1 2 3 ಟೈಮ್ಸ್ 2 ಟೈಮ್ಸ್ ವೇರ್ ಮಾಡಿರ್ತೀನಿ ಅಷ್ಟೇ ಈ ಸ್ಯಾರಿ ಕೂಡ. ಇದ್ರದ್ದು ಬ್ಲೌಸ್ ಇನ್ನು ರಿಸೆಪ್ಷನ್ಗೆ ಉಟ್ಕೊತೀನಿ ಅಂತ ಹೇಳ್ಬಿಟ್ಟು ಚೂರು ಹೆವಿ ವರ್ಕ್ ಮಾಡಿಸಿದ್ದೆ ಈ ತರ. ಆವಾಗ ಇವಾಗ ಟ್ರೆಂಡಿಂಗ್ ಆಗಿರ್ತು ಅಂದ್ಬಿಟ್ಟು ಈ ತರ ಜಿಗ್ಜ್ಯಾಗ್ ಆಗಿ ಹ್ಯಾಂಡ್ಸ್ ಫುಲ್. ಇದು ಬೀಟ್ಸ್ ಏನೋ ಬ್ಲ್ಯಾಕ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಲೈಟಾಗಿ ಬ್ಲ್ಯಾಕ್ ಆಗ್ತಾ ಇದೆ ಅನ್ಸುತ್ತೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ಸುತ್ತೆ. ಇಲ್ಲಿ ಹಾಕಿರೋ ಗೋಲ್ಡ್ ಬೀಡ್ಸ್ ನೋಡಿ, ಇಲ್ಲಿ ಹಾಕಿದ್ದಾರೆ, ಇಲ್ಲಿ ಚೆನ್ನಾಗಿದೆ. ಈ ಸೆಂಟ್ರಲ್ ಇರೋ ಬೀಡ್ಸ್ ಅದು ಇರೋ ಕಲರ್ ಹೆಂಗ ಇಲ್ಲ ಇದು ಬೇರೆನಾ ಅಂತ ಗೊತ್ತಾಗ್ತಾ ಇಲ್ಲ, ನೋಡ್ಬೇಕು. ಇದೊಂದು ಬ್ಲೌಸ್, ಟ್ಯಾಸಲ್ಸ್ ಈ ತರ ರೌಂಡ್ ಟ್ಯಾಸಲ್. ಇದು ನಾವು ತಗೊಂಡಿದ್ದು ಅಂದ್ರೆ ಕಾಸ್ಟ್ಲಿಯಲ್ಲಿ ನಾವು ತಗೊಂಡಿದ್ದು. ಇನ್ನ ನೆಕ್ಸ್ಟ್ ಇದು ರಿಸೆಪ್ಷನ್ ಸ್ಯಾರಿ ಅವ್ರು ಕೊಡ್ಸಿದ್ದು ರಿಸೆಪ್ಷನ್ಗೆ. ಇದು ನಲ್ಲಿ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು, 18,000 ಇದು. ಅಂದ್ರೆ ಒಂದೇ ಸತಿ ರಿಸೆಪ್ಷನ್ ದಿವಸ ವಿಯರ್ ಮಾಡಿದ್ದು, ಮತ್ತೆ ವಿಯರ್ ಮಾಡೇ ಇಲ್ಲ. ನನಗೆ ಇದನ್ನ ನೋಡಿದಾಗೆಲ್ಲ ಬೇಜಾರಾಗತ್ತೆ. ಸೊ ಅಷ್ಟು ಕಾಸ್ಟ್ ಕೊಟ್ಟು ತಗೊಂಡು ಮತ್ತೆ ವಿಯರ್ ಮಾಡೇ ಇಲ್ವಲ್ಲ ಅಂತ. ಉಟ್ಕೊಬೇಕು ಏನಾದರೂ ಫಂಕ್ಷನ್ ಬಂದರೆ ನೆಕ್ಸ್ಟ್ ಅಂತ ಅನ್ಕೊತಾ ಇದ್ದೀನಿ. ಫುಲ್ ಈ ಥರ ಚಿಕ್ಕ ಚಿಕ್ಕ ಫ್ಲವರ್ ಡಿಸೈನ್ಸ್ ಇದು. ಇನ್ನು ಬಾರ್ಡ್ರು ಸೇಮ್ ಡಬಲ್ ಸೈಡು ಸೇಮ್ ಹೈಟ್, ಎರಡು ಸೈಡು ಸೇಮ್ ಹೈಟ್ ಬಾರ್ಡರ್ಸ್ ಥರ. ಈ ಸ್ಯಾರಿ ಅವಾಗ ಟ್ರೆಂಡ್ ಆಗಿಬಿಟ್ಟಿತ್ತು ನನ್ನ ರಿಸೆಪ್ಷನ್ ಸ್ಯಾರಿ. ಇಲ್ಲಿರೋ ಶಾಪ್ಸ್ ಅವರೆಲ್ಲ ಈ ಕಲರ್ ಚೆನ್ನಾಗಿದೆ ಅಂತ ಇದ್ರು. ಇದು ಫೋನಲ್ಲಿ ನಿಮಗೆ ಡಾರ್ಕ್ ಅಂತಿದೆ ವಿಡಿಯೋಲಿ, ಆದರೆ ಇದಿರೋದು ತುಂಬ ಲೈಟ್ ಕಲರ್. ಇದಕ್ಕೂ ಕೂಡ ಟ್ಯಾಸಲ್ಸ್ ನಮ್ಮ ಮಮ್ಮಿನೇ ರೆಡಿ ಮಾಡಿಕೊಟ್ಟಿದ್ದು. ಅಂದರೆ ಇದು ಉದ್ದುದ್ದ ಇರುತ್ತೆ ಟ್ಯಾಸಲ್ಸು, ಇಷ್ಟು ಉದ್ದ ಬರುತ್ತೆ. ನಾನು ಉದ್ದುದ್ದ ಮಾಡಿಸ್ಕೊಂಡಿದ್ದೆ ನೋಡಿ. ಒಂಥರ ಇದು ಫ್ಲವರ್ ವೇಸ್ ಹಾಕ್ಸಿ ಉದ್ದುದ್ದ ಟ್ಯಾಸಲ್ಸ್ ಮಾಡಿಸಿದ್ದೆ. ಇಷ್ಟು ಲೆಂತ್ ಇದೆ ಟ್ಯಾಸಲ್ಸ್, 1 ಇಂಚ್ ಅಷ್ಟು. ಚೆನ್ನಾಗಿರುತ್ತೆ ಟ್ಯಾಸಲ್ಸ್. ಇವಾಗ ಫೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ಅದು ಇದಾಗ್ಬಿಟ್ಟಿದೆ ನೋಡಿ.
ನಲ್ಲಿ ಸಿಲ್ಕ್ಸಲ್ಲಿ ತಗೊಂಡಿದ್ದು. ಇದ್ರದ್ದು ಬ್ಲೌಸು ಈ ಥರ, ಅದು ಫುಲ್ ಸಿಲ್ವರ್ ಸರಿ ಇದು ಅಲ್ವಾ, ನಾನೊಂಚೂರು ಲೈಟಾಗಿ ಗೋಲ್ಡ್ ಕೊಟ್ಟು ಬ್ಲೌಸ್ ವರ್ಕ್ ಮಾಡಿಸಿದ್ದು. ಇದು ಚೆನ್ನಾಗಿದೆ, ಈ ಬೀಟ್ಸ್ ಎಲ್ಲ ಚೆನ್ನಾಗಿದೆ ಒಂಚೂರು. ಆ 1-2 ಬ್ಲೌಸ್ ಮಾತ್ರ ಬೀಟ್ಸ್ ಬ್ಲ್ಯಾಕ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿಲ್ಲ ಅನಿಸುತ್ತೆ. ಅದು ಮತ್ತೆ ಅದು ಇದು ಮಾಡಬೇಕು. ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಲ್ಲ. ಈ ವರ್ಕ್ ನಾನು ತುಂಬ ಹುಡುಕಿ ಪಿಂಟ್ರೆಸ್ಟಲ್ಲಿ ಡಿಸೈನ್ ಮಾಡಿಸಿದ್ದು, ಟ್ರೆಂಡಿಂಗ್ ಆಗಿ. ಅಂದರೆ ನಾರ್ಮಲಾಗಿ ಎಲ್ಲ ಹಾಕಿಸ್ಕೊಂಡಿರ್ತಾರೆ, ಆ ಥರ ಇಲ್ದಿರ ನಾನು ಒಂಚೂರು ಇದು ಫ್ಲವರ್ ಇದೆಲ್ಲ ನೋಡಿ ಹೆಂಗಿದೆ ಬೀಟ್ಸ್ ವರ್ಕ್, ಇಲ್ಲಿ ನೋಡಿ ಕಟ್ ಡಿಸೈನ್. ಸೊ ಒಂಥರ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಇದನ್ನು ಮಾಡಿಸ್ಕೊಂಡಿದ್ದು ನಾನು. ಇದು ಅವಾಗ ಟ್ರೆಂಡಿಂಗ್ ಇತ್ತು, ಇದನ್ನು ಇಸ್ಕೊಂಡಿದ್ದೀನಿ ವೈಟ್ ಸಿಲ್ವರ್ ಝರಿ ಅಂತ. ಇದು ಟ್ಯಾಸಲ್ಸು ಈ ಥರ ಸ್ಟೋನ್ ಬಾಲ್ಸ್ ವೆಯ್ಟ್ ಇದೆ ಚೆನ್ನಾಗಿ. ನನ್ನ ಮದುವೆ ಆ ಟೈಮ್ ಸ್ಯಾರೀಸ್ ಅಷ್ಟೇ. ಇನ್ನು ಮದುವೆ ಆದಮೇಲೆ ನಾನು ತೊಗೊಂಡಿದ್ದ ಸ್ಯಾರಿ, ಮದುವೆ ಆದಮೇಲೆ ತೊಗೊಂಡಿದ್ದೆಲ್ಲ ತೋರಿಸ್ತೀನಿ. ಇದು ಈ ಸ್ಯಾರಿ, ಇದು ನನ್ನ ಮದುವೆ ಟೈಮಲ್ಲಿ ಅವರೇ ಕೊಡಿಸಿದ್ದು. ಇದು ಒಂದು ತೋರಿಸ್ಬಿಡ್ತೀನಿ. ಇದು ರೇಟ್ ಎಷ್ಟು ಗೊತ್ತಿಲ್ಲ, ಅಂದರೆ ಇದು ಸಿಲ್ಕೇ ಅನಿಸುತ್ತೆ ನೋಡಿ. ಚೆನ್ನಾಗಿದೆ ಕಲರ್, ಈ ಕಲರ್ ಕಾಂಬಿನೇಷನು ನನಗೆ ಇಷ್ಟ ಆಯಿತು. ಇದು ಹುಟ್ಟಿರೋ ಪಿಕ್ಕು ಇದೆ, ಇದು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್, ನನಗೆ ಇಷ್ಟ ಆಯಿತು. ಈ ಥರ ಇದಕ್ಕೂ ರೆಡಿಮೇಡ್ ಕುಚ್ಚಾಕ್ಸಿ ಈ ಥರ ಪರ್ಪಲ್ ಪಲ್ಲು, ಕನಕಾಂಬ್ರ ಕಲರ್ ಸ್ಯಾರಿ ನನಗಿಷ್ಟ ಆಯ್ತು ಈ ಕಲರ್ ಕಾಂಬಿನೇಷನ್ನು. ಉಟ್ರೆ ಚೆನ್ನಾಗಿರುತ್ತಿದ್ದು. ಇದು ಇದ್ರ ಬ್ಲೌಸ್ ಬಂದು ಈ ಥರ ವರ್ಕ್, ಹ್ಯಾಂಡ್ಸ್ ಈ ಥರ, ಇದೆಲ್ಲ ಈ ಥರ ಮಾಡಿಸಿದ್ದೀನಿ. ಬ್ಯಾಕ್ ಈ ಥರ ಅಷ್ಟೇ. ಇನ್ನು ಹ್ಯಾಂಗಿಂಗ್ಸ್ ಅಷ್ಟೇ. ಇನ್ನು ಮದುವೆಗೆ ಮುಂಚೆ, ಮದುವೆ ಆದಮೇಲೆ, ಮದುವೆ ಟೈಮಿಂದು ಆಯಿತು. ಇನ್ನು ನೆಕ್ಸ್ಟ್ ಮದುವೆ ಆದಮೇಲೆ ತೊಗೊಂಡಿದ್ದು ಫಸ್ಟ್ ಅಂದರೆ ಇದೆ. ಇದು ಫಸ್ಟ್ ವರಮಹಾಲಕ್ಷ್ಮಿ ಮಾಡಿದಾಗ, ಮದುವೆ ಆದಮೇಲೆ ನಾನು ತೊಗೊಂಡಿದ್ದು. ಇದು ರೇಂಜ್ ಕಮ್ಮಿನೇ, 3000 ಅಷ್ಟೇ ಇದು ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತೊಗೊಂಡಿದ್ದು. ಇದು 1 ಅಡಿ ಬಾರ್ಡ್ರು ಒಂದು ಸೈಡು, ಚಿಕ್ಕ ಬಾರ್ಡ್ರು ಒಂದು ಸೈಡು, ಒಂಥರ ಬ್ಲೂ ಪರ್ಪಲ್ ಮಿಕ್ಸಿಂಗ್ ಕಲರ್. ಇದು ಕಲರ್ ಪಿಂಕ್ ಪಲ್ಲು ನೋಡಿ, ಪಿಂಕ್ ಪಲ್ಲು, ಬ್ಲೂ ಪರ್ಪಲ್ ಮಿಕ್ಸಿಂಗ್ ಸ್ಯಾರಿ. ಇದು ಪಿಂಕ್ ಪಲ್ಲು, ರೆಡಿಮೇಡ್ ಕುಚ್ಚೆ ಹಾಕ್ಸಿದ್ದೀನಿ. ಸ್ಯಾರಿ ಫುಲ್ಲು ಹಿಂಗೆ ಸೇಮ್, ಒಂಥರ ಚಿಕ್ಕ ಪುಟ್ಟ ಡಿಸೈನ್ಸು. ಇನ್ನು ಇದ್ರದ್ದು ಬ್ಲೌಸು ಇದು ಸಿಂಪಲಾಗಿ ವರ್ಕ್ ಮಾಡಿಸಿದ್ದಷ್ಟೇ. ಕೈಗೆ ಬಾರ್ಡ್ರೇ ಇದೆ ಅಂತೇಳಿ ನಾನು ವರ್ಕ್ ಮಾಡಿಸಿಲ್ಲ, ಎಲ್ಲ ವರ್ಕೇ ಇದೆ ಅಂತೇಳಿ ಇದಕ್ಕೆ ವರ್ಕ್ ಮಾಡಿಸಿಲ್ಲ, ಸಿಂಪಲಾಗಿ ಮಾಡಿಸಿ ಇದನ್ನು ಮಾತ್ರ ಈ ಥರ ಮಾಡಿಸ್ಕೊಂಡೆ. ಏನೋ ಆ ವರ್ಕ್ ನೋಡಿ ಇಷ್ಟ ಆಗಿಲ್ಲ ಆವಾಗ, ಮದುವೆ ಆದಮೇಲೆ. ಆವಾಗ ಇದನ್ನು ಹೊಲ್ಸ್ಕೊಂಡಿದ್ದು ಫಸ್ಟ್ ವರಮಹಾಲಕ್ಷ್ಮಿಗೆ. ನೆಕ್ಸ್ಟು ಇದು ಆಮೇಲೆ ನಮ್ಮ ಮನೇಲಿ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು, 2nd ಇಯರ್ ಗೌರಿ ಹಬ್ಬಕ್ಕೆ. ಆವಾಗ ತಾನೇ, ಫಸ್ಟ್ ಇಯರ್ ಅಂದರೆ ಆವಾಗ ತಾನೇ ಮದುವೆ ಆಗಿತ್ತು, 2nd ಇಯರ್ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು. ಈ ಕಲರ್ ಒಂಥರ ಪಿಕಾಕ್ ಬ್ಲೂ ವಿತ್ ಲೈಟ್ ಪರ್ಪಲ್ ಆ ಶೇಡು. ಇದು ಉಟ್ರೆ ಸೂಪರಾಗಿರುತ್ತೆ ಕಲರ್ ಕಾಂಬಿನೇಷನ್. ಇದ್ರದ್ದು ಫೋಟೋ ಇಲ್ಲ ಅನ್ಕೊತೀನಿ ನಾನು. ಇದು ರೆಡಿಮೇಡ್ ಕುಚ್ಚು, ಪರ್ಪಲ್ ಪಲ್ಲು ನೋಡಿ, ಈ ಥರ ಲೈನ್ ಸ್ಟ್ರೈಪ್ಸ್ ವರ್ಕ್. ಇದು ಸೂಪರಾಗಿರುತ್ತೆ. ಇದು ಕೂಡ ಕಲರ್ ಕಾಂಬಿನೇಷನ್ ಇಟ್ಟರೆ. ಇದ್ರದ್ದು ಕೂಡ ಈ ಥರ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ, ಹೆವಿ ವರ್ಕ್ ಮಾಡಿಸಿಲ್ಲ. ಅದೇನು ಅಷ್ಟು ಕಾಸ್ಟ್ಲಿ ಇರಲಿಲ್ಲ ಸ್ಯಾರಿ, ಸೊ ನಾನು ಕೂಡ ಸಿಂಪಲಾಗಿ ವರ್ಕ್ ಮಾಡಿಸ್ಕೊಂಡೆ. ಇದು ಒಂಥರ ಪಿಕಾಕ್, ಫ್ರಂಟಲ್ಲಿ ಕೂಡ ಮಾಡಿಸ್ಕೊಂಡಿದ್ದೀನಿ.
ಈ ಥರ. ಇನ್ನು ಲಾಸ್ಟ್ ಬ್ಲೌಸ್ಗೂ ಫ್ರಂಟ್ ಲಾಸ್ಟ್ ಬ್ಲೌಸ್ಗೂ ಫ್ರಂಟಲ್ಲಿ ಮಾಡಿಸಿದ್ದೀನಿ ಈ ಥರ. ಇದು ಬ್ಯಾಕು ಇದು ಫ್ರಂಟ್ ಮಾಡಿಸಿದ್ದೀನಿ. ನೆಕ್ಸ್ಟು ಇದು ನನ್ನ 3rd ಇಯರ್, ಮದುವೆ ಆಗಿ 3rd ಇಯರ್ ಗೌರಿ ಹಬ್ಬಕ್ಕೆ ಕೊಡಿಸಿದ್ದು ಮನೇಲಿ. ಇದು ನಾನು ಹುಡುಕಿ ತಗೊಂಡಿದ್ದು. ನಾನು ನೋಡಿಟ್ಟು ಸೆಲೆಕ್ಟ್ ಮಾಡಿ ನೋಡಿಟ್ಟು ತಗೊಂಡಿದ್ದು ಸ್ಯಾರಿ. ಇದು ಆರೆಂಜ್ ವಿತ್ ಪರ್ಪಲ್ ಟ್ರೆಂಡಿಂಗ್ ಆಗಿತ್ತು ಅಂತ. ಸ್ಯಾರಿ ಫುಲ್ ಪ್ಲೈನ್, ಈ ಥರ ಪರ್ಪಲ್ ಬಾರ್ಡ್ರು, ಅಲ್ಲಲ್ಲಿ ಬುಟ್ಟ ಬರುತ್ತೆ ಅನಿಸುತ್ತೆ. ತೋರಿಸ್ತೀನಿ ರೀ. ಈ ಥರ ಒಂದು ಸಿಂಪಲ್ ಆಗಿ ಡಿಸೈನ್ ಬರುತ್ತೆ ಅಷ್ಟೆ. ಪರ್ಪಲ್ ಬಾರ್ಡ್ರ್, ಸೇಮ್ ಬಾರ್ಡ್ರ್ ಎರಡು ಸೈಡು ಕೂಡ ಪರ್ಪಲ್ ಪಲ್ಲು. ಇನ್ನು ಇದಕ್ಕೆ ಕುಚ್ಚು ಹಾಕಿಸ್ಬೇಕು, ಕುಚ್ಚು ಹಾಕ್ಸಿಲ್ಲ ನಾನು ಇನ್ನು. 3rd ಇಯರ್ ವರಮಹಾಲಕ್ಷ್ಮಿ, ಇದು ಗೌರಿ ಹಬ್ಬದ್ದು. ಇದು ನಮ್ಮ ಮಮ್ಮಿ ಅವ್ರು ಕೊಡಿಸಿದ್ದು. ಗೌರಿ ಹಬ್ಬಕ್ಕೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಮಮ್ಮಿದಿರು ಕೊಡಿಸ್ತಾರೆ, ಅದೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆ ಥರ ಕೊಡಿಸಿದ್ದು. ಇದರ ಬ್ಲೌಸ್ ಈ ಥರ. ಇದು ಏನೋ ವರ್ಕ್ ಇಲ್ಲದೆ ಆ್ಯಕ್ಚುಲಿ ಏನೋ ವರ್ಕ್ ಮಾಡಿಬಿಟ್ಟಿದ್ದಾರೆ. ಓಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಂಗೆ ಆಗಿಬಿಡತ್ತೆ. ಜುಮ್ಕಿ ವರ್ಕ್ ಹೇಳಿದೆ, ಅವರು ಏನೋ ಒಂದು ಡಿಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಸಮ್ಟೈಮ್ಸ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಬೇಕು. ಒಂದೊಂದು ಸತಿ ನಮಗೆ ಹಂಗಾಗ್ಬಿಡತ್ತೆ. ಇದು ಟ್ಯಾಸಲ್ಸ್ ನಾರ್ಮಲ್ ಇಟ್ಟಿದ್ದಾರೆ ಅಷ್ಟೆ. ನೆಕ್ಸ್ಟ್ ಇದು ನನ್ನ ಫೇವ್ರೇಟೆ. ಇದು ಕೂಡ ನಾನು 2nd ವರಮಹಾಲಕ್ಷ್ಮಿ ಇಟ್ಟಾಗ ದೇವ್ರಿಗೆ ಉಡ್ಸಿದ್ದಿದ್ದು ಸ್ಯಾರಿ. ನಾನು ಗ್ರೀನ್ ವಿತ್ ಪಿಂಕ್ ಟ್ರೆಂಡಿಂಗ್ ಕಲರ್, ಬಾಟಲ್ ಗ್ರೀನ್ ಪಿಂಕ್. ಈ ಒಂದು ಸೈಡ್ ದೊಡ್ಡ ಬಾರ್ಡ್ರು, ಒಂದು ಸೈಡ್ ಚಿಕ್ಕ ಬಾರ್ಡ್ರು ನೋಡಿ. ಸೇಮ್ ಪಿಂಕ್ ಪಲ್ಲು, ಈ ಥರ ಕುಚ್ಚು ಗ್ರೀನ್ ವಿತ್ ಪಿಂಕ್ ಮಿಕ್ಸಿಂಗಲ್ಲಿ ಹಾಕಿಸ್ಕೊಂಡಿದ್ದೀನಿ ಚಿಕ್ಕದಾಗೆ. ಪಿಂಕ್ ಪಲ್ಲು ಚೆನ್ನಾಗಿರುತ್ತೆ ಈ ಸ್ಯಾರಿ ಹುಟ್ಟಿರೋ ಪಿಕ್ಕು ಇದೆ, ನಾನು ಅಟ್ಯಾಚ್ ಮಾಡ್ತೀನಿ. ಇದ್ರ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತಗೊಂಡಿದ್ದು ಕಲರು. ಸೊ ಅದ್ರ ವರ್ಕು ಈ ಥರ ಇದೆ ನೋಡಿ. ಕೆಳಗಡೆ ಬೀಡ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಟ್ಯಾಸಲ್ಸ್ ಈ ಥರ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಇದು ಈಗ ರೀಸೆಂಟ್ ಟೈಮ್ಸಲ್ಲಿ ನಮ್ಮ ಬ್ರದರಿಂದ ರಿಸೆಪ್ಷನ್ ಕೊಡಿಸಿರೋ ಸ್ಯಾರಿ. ಇದು ಕಾಸ್ಟ್ ಎಷ್ಟು ಎಲ್ಲಿ ತಗೊಂಡ್ರು ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಗೋಲ್ಡ್ ವಿತ್ ರೆಡ್. ಎಷ್ಟು ಚೆನ್ನಾಗಿದೆ ಮುಹೂರ್ತಕ್ಕೆಲ್ಲ ಈ ಥರ ಸ್ಯಾರೀಸ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ಬಂದು ನಾನು ಅಟ್ಯಾಚ್ ಮಾಡಿಸ್ಕೊಂಡಿರೋದು ಈ ಥರ ಸ್ಟೋನ್ ಲೇಸ್, ಇವಾಗ ಟ್ರೆಂಡಿಂಗ್ ಇತ್ತು ಅಂತ ನಾನು ಅಟ್ಯಾಚ್ ಮಾಡಿಸ್ಕೊಂಡಿದ್ದು. ಇದಕ್ಕೂ ಇನ್ನೂ ನಾನು ಕುಚ್ಚು ಹಾಕ್ಸಿಲ್ಲ ಅನಿಸುತ್ತೆ. ಹಾಕಿದ್ದೀನಿ. ಅಲ್ಲಲ್ಲಿ ಒಂದೊಂದು ಬಾರ್ಡ್ರ್ ಕೊಟ್ಬಿಟ್ಟು ಈ ಥರ ಹಾಕ್ಸಿದ್ದೀನಿ. ರೆಡ್ ಕಲರ್ ಪಲ್ಲು ಚೆನ್ನಾಗಿದೆ, ಈ ಥರ ಡಿಸೈನ್ಸ್ ಬಂದಿದೆ. ತೋರಿಸ್ತೀನಿ. ಅಂಡ್ ಇದು ಟ್ಯಾಸಲ್ಸ್. ಸೊ ಆ ಬಾರ್ಡ್ರ್ ಬಂದು ನಾನು ಅಟ್ಯಾಚ್ ಮಾಡಿಸ್ಕೊಂಡಿದ್ದು, ಅದಿರಲಿಲ್ಲ ಸ್ಯಾರೀಲಿ. ನೆಕ್ಸ್ಟ್ ಇದ್ರದ್ದು ಬ್ಲೌಸು ಇದು ರೆಡ್ ಥ್ರೆಡ್ ವರ್ಕು ಒಂದು ಸ್ವಲ್ಪ ಬೀಡ್ಸ್ ಎಲ್ಲ ಹಾಕ್ಸಿ ಮಾಡಿಸ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಗೋಲ್ಡ್ ಬೀಡ್ಸ್ ಕೊಟ್ಟು ಇಲ್ಲಿ ಬಾರ್ಡ್ರ್ ಕೊಡಿಸ್ಕೊಂಡಿದ್ದೀನಿ, ಸ್ಯಾರಿಗೆ ಹಾಕಿದ ಬಾರ್ಡ್ರು ಡಿಫ್ರೆಂಟಾಗಿರಲಿ ಅಂತ. ಇನ್ನು ಟ್ಯಾಸಲ್ಸ್ ಈ ಥರ